ಹಾಯ್ ಫ್ರೆಂಡ್ಸ್, ನನ್ನನ್ನು ಇಷ್ಟಪಡುವಂಥ ನನ್ನ ಯೂಟ್ಯೂಬ್ ಕುಟುಂಬಸ್ಥರಿಗೆ ಇಲ್ಲಿಂದ ಮಾಡುವ ನಮಸ್ಕಾರಗಳು. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಎಲ್ಲ ತಮ್ಮನೇರಲ್ಲಿ ನೋಡಿರ್ತೀರ. ಏನೋ ಬ್ಲಾಗ್ ಇದೆ, ಎಲ್ಲೋ ಇಂಟ್ರಡಕ್ಷನ್ ಕೊಡ್ತಿದ್ದೀನಿ ಅಂತ ಅಂದ್ಕೊಬಿಡಿ. ಇಂಟ್ರಡಕ್ಷನ್ ಕೊಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ಕೊಡ್ತಾಯಿದ್ದೀನಿ. ಅದೇ ಅತ್ತ ಮಗಳು ಬರ್ತಡೇ ಇದೆಯಲ್ಲ, ಹಾಗಾಗಿ ಅದಕ್ಕೆ ಇಂಟ್ರಡಕ್ಷನ್ ಕೊಟ್ಟಿರಲಿಲ್ಲ. ಹಾಗೆ ರ್ಯಾಂಡಮಾಗಿ ಬ್ಲಾಗ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ನಾವಿರೋದು ಕತ್ರಗುಪ್ಪೆ ಭುವನೇಶ್ವರಿ ನಗರದಲ್ಲಿ, ಹಾಗಾಗಿ ಬಸ್ಸಲ್ಲಿ ಯಶವಂತಪುರಕ್ಕೆ ಹೋಗಿ ಅಲ್ಲಿ ಟ್ರೈನ್ ಅಂತ ಹೋಗ್ತಾಯಿದ್ದೀವಿ. ನೀವಿಲ್ಲಿ ನೋಡ್ಬೋದು, ನಮ್ಮ ತಮ್ಮಂದರು, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಮಗ, ಅವ್ನ ಫ್ರೆಂಡು ಎಲ್ಲ ನಿದ್ದೆ ಮಾಡ್ತಿದ್ದಾರೆ ಇರೋ ಅರ್ಧ ಗಂಟೆ ರೈಡ್ಗೆ. ಹಾಗೆ ರೈಲ್ವೆ ಸ್ಟೇಷನ್ಗೂ ಬಂದ್ವಿ, ಟ್ರೈನ್ ಕೂಡ ಬಂತು, ಹತ್ತಿ ಕೂತಿದ್ವಿ. ಅಲ್ಲೊಂದು ಕಾಮಿಡಿ ಇನ್ಸಿಡೆಂಟ್ ನಡೀತು, ಆದರೆ ತೋರ್ಸೋಕ್ಕಾಗಿಲ್ಲ, ಹೋಗ್ಲಿ ಬಿಡಿ. ನಮ್ಮ ಚಿಕ್ಕಪ್ಪ ಕಿಟಕಿ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬರ್ತಾಯಿಲ್ಲ. ಅದು ಬಿಸಿಲು ಬೇರೆ ಸಖತ್ ಹೊಡಿತಿತ್ತು. ನೋಡಿ ಹೇಗಿದ್ದೀನಿ ಅಂತ. ಇನ್ನು ಕರೆಕ್ಟಾಗಿ 9:15 ಕೂಡ ಟ್ರೈನು ಹೊರಟೇ ಬಿಡ್ತು. ಟಿಪ್ಟೂರ್ ಸ್ಟೇಷನಿಂದ ಸ್ವಲ್ಪ ಹಿಂದೆ ಕ್ರಾಸಿಂಗ್ ಅಂತ ಬೇರೆ ನಿಲ್ಲಿಸಿದ್ರು, ಅಲ್ಲಿ ಬೇರೆ ಅರ್ಧ ಗಂಟೆ ನಿಲ್ಲಿಸಿದ್ರು. ತಲೆ ಎಲ್ಲ ಕೆಟ್ಟೋಯ್ತು. 9:15 ಹೊರಟಿದ್ದು ಟ್ರೈನು 11:45 ಅರಸೀಕೆರೆ ಸ್ಟೇಷನ್ ರೀಚ್ ಆಗಿದೆ. ನಮ್ಮ ಚಿಕ್ಕಪ್ಪ ಬೇರೆ ಇಲ್ಲಿ ಕಾಮಿಡಿ ಮಾಡ್ತವ್ರೆ. ಬೆಳಗ್ಗೆ ನಾವು ದುಡ್ಡು ಕೊಟ್ಟು ಟಿಕೆಟ್ ಇಸ್ಕೊಂಬಂದಿದ್ದೀವಿ, ಇವಾಗ ಅವ್ರಿಗೆ ಟಿಕೆಟ್ ವಾಪಸ್ ಕೊಟ್ಬಿಟ್ಟು ದುಡ್ಡು ಇಸ್ಕೊಬ ಅಂತ ಹೇಳ್ತಿದ್ದಾರೆ. ಅದೇ ಇಸ್ಕೊತಾರೆ ಅವರು. ಹಂಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಲ್ಲ, ನಮ್ಮ ಚಿಕ್ಕಪ್ಪ ಜಾಸ್ತಿ ಕಾಮಿಡಿ ಮಾಡ್ತಾರೆ ಅಂತ. ಓಕೆ, ಅರಸೀಕೆರೆಯಿಂದ ಮನೆಗೆ ಬಂದ್ವಿ. ಇಲ್ಲಿ ನಮ್ಮಮ್ಮ ಮಲಗಿದ್ದಾರೆ. ಮತ್ತು ಇಲ್ಲಿ ನಮ್ಮ ಅಜ್ಜಿ, ನಮ್ಮ ಆಂಟಿ, ಆಮೇಲೆ ನಮ್ಮ ಊರದೊಬ್ಬರು ಆಂಟಿ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಇಲ್ಲಿ ಚಿಕನ್ನು. ಇಲ್ಲಿ ನಮ್ಮಮ್ಮ ಪಾತ್ರೆ ತೊಳಿತವ್ರೆ. ನೆಕ್ಸ್ಟು ನಮ್ಮದು ಮೇನ್ ಕೆಲಸ ಏನಂತ ಅಂದರೆ, ನಮ್ಮದು ಹುಡುಗರದು ಅಂದರೆ ಡೆಕೋರೇಷನ್ ಮಾಡೋದು. ನೋಡಿ, ನಮ್ಮ ಬರ್ತಡೇ ಗರ್ಲ್ ಕೂಡ ಸೇರ್ಕೊಬಿಟ್ಟವಳು ಡೆಕೋರೇಷನ್ಗೆ. ನಮ್ಮ ಅತ್ತೆ ಮಗ ಬಾಮೈದು ಓಡೋಯ್ತವನೆ, ಯಾಕೋ ತುಂಬ ಹುಡುಗಿರು ಬಿದ್ದುಬಿಡ್ತಾರೆ ಅಂತ. ನಮ್ಮ ಅತ್ತೆ ಮಗಳು ಇಲ್ಲಿ ವ್ಲಾಗಿಗೆ ಅಲ್ಬಿಡ್ತಾವಳೆ. ನಮ್ಮ ಬಾಮೈದ ಮತ್ತು ಅವನ ಫ್ರೆಂಡು ತೇಜಸ್ ಅಂತ ಇಬ್ಬರು ಡೆಕೋರೇಷನ್ ಮಾಡ್ತಿದ್ದಾರೆ. ನಮ್ಮ ಕ್ಯೂಟಿ ನಾಟಿ ಅಜ್ಜಿಸ್ ಬರ್ತಿದ್ದಾರೆ ನಮ್ಮೂರವರು. ನಮ್ಮ ಅತ್ತೆ ಮಗ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಯಾಕಂದರೆ ಅವನು ಅದೇ ಈವೆಂಟ್ ಮ್ಯಾನೇಜ್ಮೆಂಟ್ ಅದ್ರದ್ದು ಕೆಲಸಕ್ಕೆ ಹೋಗ್ತಿದ್ದ ಆವಾಗ, ರಜಾ ಇದ್ದಾಗ. ನಮ್ಮ ಅತ್ತೆ ಮಗಳು ನನ್ನ ವ್ಲಾಗಲ್ಲಿ ತೋರಿಸು ಅಂತ ಬೇರೆ ತಲೆ ತಿಂತಿದ್ಲು. ನಾನು ಬೇರೆ ಚೆನ್ನಾಗಿ ಕಾಣಿಸ್ತಿಲ್ಲ, ಇನ್ನೂ ಸ್ನಾನನೂ ಮಾಡಿಲ್ಲ. ಸುಮ್ಮನೆ ತಲೆ ತಿಂತಾಳೆ, ಹೊಡಿತಾಳೆ ನೋಡಿ. ಇವಾಗ ಬಲೂನೆಲ್ಲ ಕೊಟ್ಟು ಮುಗ್ದೈತೆ. ನಮ್ಮ ಅತ್ತೆ ಮಗ ಏನೋ ಮಾಡ್ತವನು ಬಾಮೈದ, ನೋಡೋಣ ಬನ್ನಿ. ಫುಲ್ ತೋರಿಸ್ತೀನಿ ಡೆಕೋರೇಷನ್ ಅದೇನೇನು ಮಾಡ್ತಾನೆ. ನಮ್ಮ ತಮ್ಮ ಮತ್ತು ಇವನು ಯಾರಪ್ಪ, ನಮ್ಮ ರವಿ, ಫಸ್ಟ್ ಇವನೇ ಡೆಕೋರೇಷನ್ ಮಾಡ್ತಾಯಿದ್ದು. ನಮ್ಮ ಬೇರೆ ಬರ್ತಡೇ ಎಲ್ಲ ಮಾಡಿದಾಗ ಇವಾಗ ವರುಣ್ ಬಂದವನೆಲ್ಲ, ಅದಕ್ಕೆ ಇವನೇ ಮಾಡ್ತವನೆ ಎಲ್ಲ. ಈಗ ಹ್ಯಾಪಿ ಬರ್ತಡೇ ಅನ್ನೋದೆಲ್ಲ ಇದು ಮಾಡ್ತಾಯಿದ್ರು. ನಮ್ಮ ಅಕ್ಕ ನೋಡಿ ಹೆಂಗೆ ನಿಂತವಳೆ. ನನ್ನ ರಿಂಗ್ ಲೈಟು, ಬ್ಲ್ಯಾಕ್ ಸ್ಕ್ರೀನ್ ಎಲ್ಲ ಹಿಡ್ಕೊಂಡು ಇವ್ರು ಅದು ಏನು ಮಾಡ್ತಾರೋ ಅವಾಗ ಗೊತ್ತಿಲ್ಲ, ಎಲ್ಲ ಹಿಡ್ಕೊಂಡವ್ರು. ಏನಾದರೂ ಆದರೆ 1000 ರೂಪಾಯಿ ನನ್ನ ಮಕ್ಕಳೇ ಕೊಡಬೇಕು ಸೇರ್ಕೊಂಡು. ರಿಂಗ್ ಲೈಟ್ ಇಟ್ಬಿಡೋ ಆ ಕಡೆ. ಆ ಕಡೆ ಡೆಕೋರೇಷನ್ ಮುಗಿಸ್ಕೊಂಡು ಇಲ್ಲಿಗೆ ಬಂದರೆ ನಮ್ಮ ಅಮ್ಮ, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ, ಆಮೇಲೆ ನಮ್ಮ ಸುಧಮ್ಮ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತವ್ರೆ. ಇಲ್ಲಿ ಮುದ್ದೆ ಕಟ್ತವ್ರೆ ನೋಡಿ. ಅದಕ್ಕೆ ಒಂದು ಅವಾರ್ಡ್ ಕೊಡ್ಸನ್ಬಿಡು ದೊಡ್ಡಮ್ಮಂಗೆ. ಇದೇನಪ್ಪ ಇದು? ಓ, ಚಿಕನ್ ಸಾಂಬಾರು. ನೋಡೋಕ್ಕೆ ಸಖತ್ತಾಗಿದೆ. ಹಿಂಗೆ ತಿಂತಾಯಿದ್ರೆ ಅದು ಹೆಂಗಿರುತ್ತೋ. ನಾನು ಸ್ನಾನ ಮಾಡ್ಕೊಂಬಂದೆ. ಇಲ್ಲ ಮತ್ತೆ ಮಗಳು ನೋಡಿದ್ರೆ ಮದುವೆ ರೆಡಿ ಆಗ್ತಾವಳೆ. ಕಾಣಿಸಲ್ಲ, ಈ ಕಡೆ ತಿರ್ಗೆ ಅಕ್ಕ ತಂಗಿ ನಿಂತ್ಕೊಳ್ಳಿ. ಈಗ ಕೇಕ್ ಕಟ್ ಮಾಡುವ ಸಮಯ. ಎಲ್ಲರೂ ಬಂದು ನಿಂತವ್ರೆ. ಇಲ್ಲಿ ನೋಡಿದ್ರೆ ಇನ್ನು ಕೇಕ್ ತಂದಿಲ್ಲ. ಆಲೆ ನಮ್ಮ ಬರ್ತಡೆಗೆಲ್ಲ ಬಂದು ನಿಂತವಳೆ. ಕೇಕ್ ತಂದ್ಮೇಲೆ ತಾನೇ ಬರಬೇಕು.
ಒಳ್ಳೆ ಆಫರ್ಗಳು ಅಂತೂ ನೋಡಿ. ಗೋಲ್ಡ್ ಚೈನು ಅಜ್ಜ ಅಜ್ಜಿ ಹಾಕ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ತಂದಿರೋದು, ಅಜ್ಜ ಅಜ್ಜಿ ಹಾಕ್ಲಿ ಅಂತ ನಮ್ಮ ಚಿಕ್ಕಪ್ಪ ಸುಮ್ಮನೆ ಆಗೋರು ಅಷ್ಟೇ. ಪಾಟಿ ಹೊಡಿಯೋಗು ಅದ್ರ ಮೇಲೆ ಬೀಳುತ್ತೆ. ಅವಳ ಮಕ್ಕಳ ಮೇಲೆ ಕೇಕ್ ಹೋಯ್ತು ಕೇಕ್. ಲೋ ನೀನ್ ಬಂದಿದ್ಯಾ ಬಿಡೋ, ಇವಾಗೇ ನೋಡೋ ಬೇಡ. ಇಲ್ಲ ನಮ್ಮ ಅಪ್ಪಾಜಿ ಅಮ್ಮ ಇಬ್ರು ಕೇಕ್ ತಿನ್ಸ್ತವ್ರೆ ಅವ್ರ ಸೊಸೆಗೆ. ಈ ಕಡೆ ನೋಡಮ್ಮ. ಕ್ಯೂಟಿ ಅಜ್ಜಿ ಸ್ಮೈಲ್ ಮಾಡಿ, ನಾಟಿ ಅಜ್ಜಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕ್ಯೂಟಿ ಅಜ್ಜಿ ಸ್ಮೈಲ್ ಮಾಡಿ, ನಾಟಿ ಅಜ್ಜಿ ಇವರೆಲ್ಲ ಸ್ಮೈಲ್ ಮಾಡ್ರಿ. ನಾಚಿಕೆ ಆಗೋದಿಲ್ಲ ಹೇಸಿಗೆ ಬದುಕೋದಕ್ಕೆ. ಜೋಗೋ ಅಲ್ಲಿ ಇದು ವಿಡಿಯೋ ಇಲ್ಲಿ ನೋಡು ಫೋಟೋಗೆ. ನಾನ್ ಬೇರೆ ಮಾಡ್ಕೊಂಡ್ ಬಂದವ್ರ ಚುರ್ರಿನ ತಿನ್ಸ್ಬೇಕಂತ. ಫ್ರೆಂಡ್ಸ್, ಇಲ್ಲಿ ನಾನೇನು ಗಿಫ್ಟ್ ಕೊಟ್ಟೆ ಅಂತ ನೋಡಿ. ಅಂಥ ದೊಡ್ಡ ಗಿಫ್ಟ್ ಆಗದೆ ಇಲ್ದ್ರೂ ಅಟ್ಲೀಸ್ಟ್ ನನ್ನ ಕೈಲಿ ಆಗೋ ಅಷ್ಟು ಕೊಟ್ಟಿದ್ದೀನಿ.
ಯಾರ್ಯಾರಿಗೆ ಸೆಲೆಕ್ಟ್ ಮಾಡಿದ್ವು ಅದೇ ಬಂದೈತೆ. ಇದು ನಾವು ವರುಣ್ ನಿನಗೆ ಸೆಲೆಕ್ಟ್ ಮಾಡಿದ್ದ. ತೆಗ್ದೇಕೊಂಡು ಬರಲ್ಲ ಸಾಕೋಲ್ಲ, ಎಲ್ಲಾರು ಹಂಚ್ಕೊಡ್ರಲ್ಲ ಫಸ್ಟ್ ಟೈಮ್ ಅದು ಊಟ ಮಾಡೋಣ. ಏ ಅಲ್ಲಿ ಆರುತ್ತೆ ಬರಲ್ಲ ಮಂಜ ಬಾರಲ್ಲ 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 ಮಾಡ್ತಾನೆ ಇರ್ಲೇನಾ? ಬಾಲ 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 ಏನ್ ಮಾಡ್ಬೇಕು? ಕಟ್ ಮಾಡಿ ಫಸ್ಟ್ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೊಡ್ರ. ಜಲ್ದಿ ಜಲ್ದಿ ಹುಡುಗಿ ಕರ. ಆಯ್ತು ಕೆಂಗಜನ್ ಬಿಡ್ಲ ಮಂಜ ಹಂಗೆ ಬಗ್ಲ ಬರಲ್ಲ ಬರಲ್ಲ ಬರ್ಲ 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 ಬೇಗ ಬರ್ಲ ಬೇಗ ಬರ್ಲ ನೀವಿಬ್ರು ಅಲ್ಲ ಬರ್ಲ ಬೇಗ ಬರ್ಲ ಆ ಕಡೆ ಕರ್ಕೋರ್ಲ ತೆಗಿಲ್ಲ ತೆಗಿಲ್ಲ ಅದೇ ಕರ್ಕೊಂಡೋಗುತ್ತೆ ನಮ್ಮ ಬಾಮೈದ ಗಿಫ್ಟ್ ಕೊಡ್ತಾವ ನೋಡಿ ಏನ್ ಕೊಟ್ಟ ಅಂತ. ಕೇಕ್ ಕೊಡ್ರಲ್ಲ ಕೇಕ್ ಕೊಡ್ರ ಬಿಡಲ್ಲ ಹೌದಾ ತೋರ್ಸ ಇಲ್ಲಿಗೆ ತೋರ್ಸ. ಅಣ್ಣೆ ತಗೋಬಲ್ಲ ಬಲ್ಲ ಅಣ್ಣೆ ನೀನ್ ತಿನ್ಸಂಟೆ ತಿಂದು ಇನ್ನು ತಿಂದೇ ಇಲ್ಲ, ಈಗಲೇ ಹಿಂಗೆ ಆಡ್ತೈತೆ. ತಿಂದ್ರೆ ಇನ್ನೇನು ಹಂಗೆ ಆಡ್ತೀರ. ನೋಡಿದ್ರ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಎಂಡ್ ಮಾಡೋಕ್ಕೂ ಆಗಿಲ್ಲ, ಎಂಡು ಮಾಡಿಲ್ಲ ಸ್ಟಾರ್ಟು ಮಾಡಿಲ್ಲ. ಅದನ್ನು ಎಲ್ಲೇ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ಏನು ನಾನು ಕೊಟ್ಟಿದ್ದ ಗಿಫ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಬಾಮೈದ ಕೊಟ್ಟಿದ್ದ ಗಿಫ್ಟು ಚೆನ್ನಾಗಿತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನಮ್ಮ ಚಿಕ್ಕಪ್ಪ ಇನ್ನೇನು ಚಿಕ್ಕಪ್ಪ ಗೋಲ್ಡ್ ಕೊಟ್ಟರು ಅವಳಿಗೆ. ಒಳ್ಳೆ ಬರ್ತಡೇ ಬಂದಿದ್ದು, ಒಳ್ಳೆ ಆಫರ್. ಓಕೆ ಫ್ರೆಂಡ್ಸ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡಿ.